ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆದ ಬೆನ್ನಿಗೆ ಜನರ ನಡುವೆ ಆತಂಕ, ಗೊಂದಲ, ವದಂತಿಗಳು ಸಾಂಕ್ರಾಮಿಕ ವೈರಸ್ನಂತೆ ಹರಡ್ತಾ ಇವೆ. ಒಂದು ಕಡೆ ಮತದಾರರು ಎಲ್ಲಿ ತಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗೆ ಬೀಳುತ್ತೋ ಅನ್ನುವಂತಹ ಆತಂಕದಲ್ಲಿದ್ರೆ, ಎಸ್ಐಆರ್ ಸಿಬ್ಬಂದಿ ಕೆಲಸದ ಒತ್ತಡಗಳಿಂದ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಿಎಲ್ಒಗಳ ಕಾರ್ಯನಿರ್ವಹಣೆಯ ಬಗ್ಗೆ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇವೆ. ಇನ್ನೊಂದು ಕಡೆಗೆ ಬಿಎಲ್ಒಗಳು ತೀವ್ರ ಒತ್ತಡದಲ್ಲಿರೋದ್ರ ಬಗ್ಗೆಯೂ ಕೂಡ ವರದಿಗಳಿವೆ. ಹಾಗೇನೆ ತಾಂತ್ರಿಕ ಅಡಚಣೆಗಳ ಬಗ್ಗೆಯೂ ಕೂಡ ಜನ ದೂರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಇದ್ರ ಹೊಣೆಯನ್ನ ಯಾರು ಹೊತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾರಲ್ಲೂ ಕೂಡ ಒಂದು ಸ್ಪಷ್ಟತೆ ಇಲ್ಲ. ರಾಜ್ಯದ ವಿಪಕ್ಷದ ನಾಯಕರು ಎಸ್ಐಆರ್ನ ಲೋಪದೋಷಗಳಿಗೆ ರಾಜ್ಯ ಸರ್ಕಾರವನ್ನ ಹೊಣೆ ಮಾಡ್ತಾ ಇದ್ರೆ, ಇತ್ತ ರಾಜ್ಯ ಸರ್ಕಾರ ಎಲ್ಲವನ್ನ ಚುನಾವಣಾ ಆಯೋಗದ ತಲೆ ಕಟ್ತಾ ಇದೆ. ಬಿಹಾರ, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಸೃಷ್ಟಿಯಾದಂತಹ ಗೊಂದಲಗಳೇ ಕರ್ನಾಟಕದಲ್ಲೂ ಕೂಡ ಮುಂದುವರಿಯಲಿವೆ. ಇಲ್ಲಿನ ಬಹುತೇಕ ಗೊಂದಲಗಳಿಗೆ ಚುನಾವಣಾ ಆಯೋಗ ಅಳವಡಿಸಿಕೊಂಡಿರುವಂತಹ ನೀತಿಗಳು ಕಾರಣ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಬಹುತೇಕ ವಿಷಯಗಳಲ್ಲಿ ಅಸಹಾಯಕ ಆಗ್ಬಿಟ್ಟಿದೆ. ಒಟ್ಟು ಪ್ರಕ್ರಿಯೆಯ ವಿರುದ್ಧ ರಾಜ್ಯ ಸರ್ಕಾರ ಈಗಾಗಲೇ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಮಾತ್ರ ಅಲ್ಲದೆ ಎಸ್ಐಆರ್ನ ಕೆಲವೊಂದು ಅಂಶಗಳನ್ನು ವಿರೋಧ ಮಾಡಿ ನ್ಯಾಯಾಲಯದ ಮೊರೆ ಹೋಗೋದಿಕ್ಕೂ ಕೂಡ ತೀರ್ಮಾನ ಮಾಡಿದೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಹರಡ್ತಾ ಇರುವಂತಹ ವದಂತಿಗಳು, ಗೊಂದಲಗಳಿಗೆ ಚುನಾವಣಾ ಆಯೋಗ ಸ್ಪಷ್ಟೀಕರಣವನ್ನು ನೀಡಬೇಕಾಗತ್ತೆ. ಎಸ್ಐಆರ್ ಬಗ್ಗೆ ಮತದಾರರಲ್ಲಿ ಹೆಚ್ಚಾಗ್ತಾ ಇರುವಂತಹ ಆತಂಕಗಳಿಗೆ ಚುನಾವಣಾ ಆಯೋಗದ ಮಾನದಂಡಗಳೇನೆ ಮುಖ್ಯ ಕಾರಣ ಆಗಿದೆ. ಇನ್ನು ಸರ್ಕಾರವನ್ನ ಟೀಕೆ ಮಾಡುವಂತ ಈ ವಿರೋಧ ಪಕ್ಷಗಳು ಇದೇ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ನಿಲುವುಗಳ ಬಗ್ಗೆ ಮೌನವಾಗಿದೆ. ವಿರೋಧ ಪಕ್ಷದ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಎಸ್ಐಆರ್ ಅನ್ನ ರಾಜ್ಯ ಸರ್ಕಾರ ದುರುಪಯೋಗ ಪಡಿಸ್ತಾ ಇದೆ, ಮತದಾರರ ಪಟ್ಟಿಯನ್ನ ತಿರುಚ್ತಾ ಇದೆ ಅಂತ ಅವರು ಒಂದು ದೂರಿನಲ್ಲಿ ತಿಳಿಸಿದ್ದಾರೆ. ನಕಲಿ ಮತದಾರರನ್ನ ಉಳಿಸ್ಕೊಳ್ಳೋದಕ್ಕೆ ಯತ್ನ ನಡೀತಾ ಇದೆ ಅಂತ ಕೂಡ ಆರೋಪ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಇರುವಂತಹ ಅಸಲಿ ಮತದಾರರ ಆತಂಕಗಳಿಗೆ ಧ್ವನಿಯಾಗೋದಕ್ಕೆ ಅವ್ರು ಮುಂದಾಗಿಲ್ಲ. ಅಸಲಿ ಮತದಾರರು ಯಾವ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗಬಾರ್ದು ಅಂತ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳೇ ಬಿಜೆಪಿ ಮತ್ತೆ ಸಂಘ ಪರಿವಾರಕ್ಕೆ ಈಗ ಸಮಸ್ಯೆ ಆದಾಗಿದೆ. ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಈ ಎಸ್ಐಆರ್ನ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ. ಅಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿದ್ದು ಅರ್ಹ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಹೊರಬಿದ್ದಿವೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಎಸ್ಐಆರ್ನ ಅಕ್ರಮಗಳ ವಿರುದ್ಧ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿನೇ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ. ಆ ಸಂದರ್ಭದಲ್ಲಿ ಈ ರಾಜ್ಯ ಬಿಜೆಪಿ ನಾಯಕರು ಎಸ್ಐಆರ್ನ ಪರವಾಗಿ ಧ್ವನಿ ಎತ್ತಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಆಗೋದು ಕಾಂಗ್ರೆಸ್ಗೆ ಬೇಕಾಗಿಲ್ಲ ಅಂತ ವ್ಯಂಗ್ಯಾಡಿದ್ರು. ಇದೀಗ ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇರುವಾಗ ಎಸ್ಐಆರ್ ದುರುಪಯೋಗ ಆಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ನಿಜಕ್ಕೂ ಎಸ್ಐಆರ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಯಾರು? ರಾಜ್ಯ ಸರ್ಕಾರನ ಅಥವಾ ಚುನಾವಣಾ ಆಯೋಗನ? ಚುನಾವಣಾ ಆಯೋಗದ ಮೂಗುದಾರ ಯಾರ ಕೈಯಲ್ಲಿದೆ ಅನ್ನೋದು ರಾಜ್ಯ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದೆ ಇರೋದೇನಲ್ವಲ್ಲ. ನಿಜಕ್ಕೂ ಬಿಜೆಪಿ ನಾಯಕರು ತಮ್ಮ ಅಸಮಾಧಾನವನ್ನ ಕೇಂದ್ರ ಸರ್ಕಾರದ ಮುಂದಿಡಬೇಕಾಗಿದೆ. ರಾಜ್ಯ ಸರ್ಕಾರ ನಕಲಿ ಮತದಾರರನ್ನ ಉಳಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದೇನೆ ಈಗ ಬಿಜೆಪಿಯ ಮೊದಲ ಆರೋಪ. ಅಸಲಿ ಮತದಾರರು ಪಟ್ಟಿಯಿಂದ ಹೊರಗೆ ಬೀಳ್ತಾ ಇರೋದ್ರ ಬಗ್ಗೆ ಅವ್ರಿಗೆ ಯಾವುದೇ ಕಾಳಜಿ ಇದ್ದ ಹಾಗಿಲ್ಲ. ಇವತ್ತು ರಾಜ್ಯಾದ್ಯಂತ ಸಾವಿರಾರು ಅರ್ಹ ಮತದಾರರು ಚುನಾವಣಾ ಆಯೋಗ ಕೇಳ್ತಾ ಇರುವಂತಹ ದಾಖಲೆಗಳನ್ನು ಸಲ್ಲಿಸೋದಿಕ್ಕೆ ವಿಫಲರಾಗ್ತಾ ಇದ್ದಾರೆ. ಇದರ ಬಗ್ಗೆ ಬಿಜೆಪಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ. ಎಸ್ಐಆರ್ ಪ್ರಕ್ರಿಯೆ ಇನ್ನೇನು ಆರಂಭವಾಗಿದೆ ಅಷ್ಟೇ, ಅಷ್ಟರಲ್ಲೇನೆ ಈಗ ನಕಲಿ ಮತದಾರರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಬಿಜೆಪಿ ಯಾವ ಆಧಾರದ ಮೇಲೆ ಆರೋಪ ಮಾಡುತ್ತೆ? ಬಿಜೆಪಿ ಬಳಿ ಆ ಬಗ್ಗೆ ಯಾವುದಾದ್ರೂ ದಾಖಲೆಗಳಿವೆಯಾ? ಇತರ ರಾಜ್ಯಗಳಲ್ಲಿ ಮಾಡಿದ ಹಾಗೇನೆ ಕರ್ನಾಟಕದಲ್ಲೂ ಕೂಡ ಈ ಸಂಘ ಪರಿವಾರ ಕೆಲವು ನಿರ್ದಿಷ್ಟ ಸಮುದಾಯದ ಜನರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಹೊರಗಿಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದೆ. ಅದಕ್ಕಾಗಿ ಈಗ ಬಿಎಲ್ಒಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಆರೋಪಗಳು ಕೂಡ ಕೇಳಿಬಂದಿವೆ. ಆದ್ರೆ ಸರ್ಕಾರ ತೆಗೆದುಕೊಂಡಂತಹ ಕೆಲವು ಕಠಿಣ ಕ್ರಮಗಳಿಂದಾಗಿ ಈ ಬಿಎಲ್ಒಗಳ ಕೈಗಳನ್ನ ಕಟ್ಟಿ ಹಾಕಲಾಗಿದೆ. ಇದನ್ನೇ ನಕಲಿ ಮತದಾರರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಅಂತ ಈಗ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಕಲಿ ಮತದಾರರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ಚುನಾವಣಾ ಆಯೋಗದ ಸಹಕಾರ ಇಲ್ಲದೆ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಅಂತಹ ಅಕ್ರಮಗಳು ನಡೆದ್ರೆ ಮೊದಲು ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಚುನಾವಣಾ ಆಯೋಗದ ವಿರುದ್ಧ. ಬಿಜೆಪಿ ನಾಯಕರು ಸದ್ಯಕ್ಕೆ ಈ ದೇಶದ ಅಸಲಿ ಮತದಾರರ ಜೊತೆಗೆ ನಿಲ್ಬೇಕಾಗಿದೆ. ಯಾವುದೇ ತಾಂತ್ರಿಕ ಅಡಚಣೆಗಳಿಂದ ಅಥವಾ ರಾಜಕೀಯ ಕಾರಣಗಳಿಂದ ಒಬ್ಬನೇ ಒಬ್ಬ ಅಸಲಿ ಮತದಾರ ಎಸ್ಐಆರ್ನಿಂದ ಹೊರಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗಿದ್ದು ವಿಪಕ್ಷಗಳ ನಾಯಕರ ಕರ್ತವ್ಯ ಆಗಿದೆ. ಆಗ ಮಾತ್ರನೇ ಅವರು ನಕಲಿ ಮತದಾರರ ಬಗ್ಗೆ ಮಾತನಾಡುವಂಥ ಒಂದು ನೈತಿಕತೆಯನ್ನು ತಮ್ಮದಾಗಿಸ್ಕೊಳ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ
ಕೆಲಸದ ಒತ್ತಡದಿಂದಾಗಿ ರಾಜ್ಯದಲ್ಲಿ 4 BLOಗಳು ಮೃತಪಟ್ಟಂತಹ ಆರೋಪಗಳಿವೆ. ಪಶ್ಚಿಮ ಬಂಗಾಳದಲ್ಲಿ ಕೆಲಸದ ಒತ್ತಡವನ್ನು ಭರಿಸಲಾಗದೇನೆ ಕೆಲವು BLOಗಳು ಆತ್ಮಹತ್ಯೆನೇ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಚುನಾವಣಾ ಆಯೋಗ ಆತುರವಾಗಿ SIR ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಮುಂದಾಗಿರೋದು. BLOಗಳಿಗೆ ತೀರಾ ಕಡಿಮೆ ಸಮಯವನ್ನು ನೀಡಿರೋದ್ರಿಂದ ಈ ಒತ್ತಡ SIRನ ಮೇಲೂ ಕೂಡ ತೀವ್ರ ಪರಿಣಾಮ ಬೀರಿದೆ. ಹಲವು ತಪ್ಪುಗಳು ನುಸುಳ್ಕೊಳ್ಳೋದಕ್ಕೂ ಕೂಡ ಕಾರಣ ಆಗಲಿವೆ. ಇನ್ನು ಈ ಕಾಲಮಿತಿಯನ್ನು ವಿಸ್ತರಿಸೋದಕ್ಕೆ ವಿರೋಧ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಒತ್ತಡವನ್ನು ಹೇರಬೇಕು. ಚುನಾವಣಾ ಆಯೋಗದ ನಿಯಂತ್ರಣ ಕೇಂದ್ರ ಸರ್ಕಾರದ ಕೈಯಲ್ಲಿರೋದ್ರಿಂದ ರಾಜ್ಯ ಬಿಜೆಪಿ ನಾಯಕರ ನಿಯೋಗವು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕಾಗಿದೆ. ಅದನ್ನ ಬಿಟ್ಟುಬಿಟ್ಟು SIRನ ವಿರುದ್ಧ ಈ ವಿರೋಧ ಪಕ್ಷಗಳ ಮೊಸಳೆ ಕಣ್ಣೀರು ಮತದಾರರಿಗೆ ನ್ಯಾಯವನ್ನು ಒದಗಿಸದೇನೆ ಇನ್ನಷ್ಟು ಅನ್ಯಾಯವನ್ನೇ ಮಾಡಬಹುದು. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.